ನಮಸ್ತೆ ವೀಕ್ಷಕರೇ, ವೇದಹಳ್ಳಿ ಮನೆ ಕಿಚನ್ಗೆ ಸ್ವಾಗತ. ನಾನಿವತ್ತು ಅವರೆಕಾಯಿ ಸಿಪ್ಪೆ ಬಳಸಿ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ಅವರೆಕಾಯಿ ಸಿಕ್ಬಿಟ್ಟು ಸಿಪ್ಪೆನ ಬಿಸಾಕ್ಬೇಡಿ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಅದರಿಂದ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ, ಉದ್ದಿನಬೇಳೆ, ಕಡಲೆಬೇಳೆ, ಅಕ್ಕಿನೂ 3 ಸೇರಿಸಿ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಮಿಕ್ಸಿಲಿ ಅಕ್ಕಿನ ಹಾಕ್ಕೊತಾ ಇದ್ದೀನಿ ರುಬ್ಬೋದಕ್ಕೆ. ಹಾಗೆ ಸ್ವಲ್ಪ ಸಿಪ್ಪೆನೂ ಸಹ ಹಾಕ್ಕೊತಾ ಇದ್ದೀನಿ, 1-2 ಇಡಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೋಬೇಕು. ನಾವು ನೋಡಿ ಈಗ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪ ಪ್ರಮಾಣದಲ್ಲೇ ಹಾಕಿದ್ದೀನಲ್ವ ಸಿಪ್ಪೆ, ಅದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಬರುತ್ತೆ ಹಿಟ್ಟು. ಇದೇ ಥರ ಎಲ್ಲನೂ ರುಬ್ಕೊತೀನಿ ನಾನು. ಅಂದರೆ ನಿಮಗೆ 2 ಸುತ್ತಿಗೆ ಬರುತ್ತಿದ್ದು. ಇದೇ ಥರ ರುಬ್ಕೊಂಡು ಓವರ್ನೈಟ್ ಬಿಡ್ತೀನಿ. ಇದನ್ನು ಓವರ್ನೈಟು ಮುಚ್ಚಿ ಬಿಟ್ಟಿದ್ದೆ. ಇವಾಗ ಮಾರ್ನಿಂಗ್ ಮಾಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಕಡೆ ಹಂಚೂ ಸಹ ಕಾದಿದೆ. ಈಗ ಹಂಚಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ದೋಸೆನ ಹಾಕ್ತೀನಿ. ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಸಿಪ್ಪೆ ಹಾಕಿರ್ತೀವಲ್ಲ, ಅದು ಸಿಪ್ಪೆ ತರಿಯಾಗಿ ಇರುತ್ತೆ. ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಯಾವುದೂ ಸಹ ಬಿಸಾಕಲ್ಲ. ಸಿಪ್ಪೆ ಬಿಸಾಕಿದ್ರಿಂದ ಏನು ಪ್ರಯೋಜನವೂ ಇಲ್ಲ. ಚೆನ್ನಾಗಿ ಎದ್ದಳುತ್ತೆ ದೋಸೆ, ಏನು ತೊಂದರೆ ಆಗಲ್ಲ, ಈಸಿಯಾಗಿ ಬರುತ್ತೆ. ನಾನು ಇದೇ ಥರನೂ ಎಲ್ಲ ದೋಸೆನೂ ಮಾಡ್ಕೊತೀನಿ. ಹಾಗಾಗಿದೆ, ತೆಗಿತೀನಿ. ಇದೇ ಥರ ಎಲ್ಲನೂ ಮಾಡ್ಕೊತೀನಿ. ಮತ್ತೊಂದು ಸರಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಲೈಟ್ ಬೆಳಕಿಗೆ ವೈಟ್ ಕಾಣ್ತಿದೆ, ಇದು ಲೈಟ್ ಗ್ರೀನ್ ಇರುತ್ತೆ ಸ್ವಲ್ಪ ಹಿಟ್ಟು. ನೀವು ಸಹ ಮನೆಯಲ್ಲಿ ದೋಸೆನ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು.